ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಇವತ್ತಿನ ನನ್ನ ರೊಟೀನ ಶೇರ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರೂ ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗನೆ ಇದ್ದೆ, ಯಾಕಂದರೆ ಇವತ್ತು ಬಾಗೇಪಲ್ಲಿಯಲ್ಲಿ ಗರ್ದಮ್ ತೇರಿದೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಏನಾದರೂ ಲೈಟಾಗಿ ಮಾಡೋಣ ತಿಂಡಿ ಅಂತ. ಯಾಕಂದರೆ ಇನ್ನು ಬಾಗೇಪಲ್ಲಿಗೆ ಹೋಗಿ ಇಲ್ಲಿ ಬಸ್ ಸಿಗಬೇಕಲ್ವ. ಫಸ್ಟು ಈ ಕಡೆ ಬಸ್ಗಳಿರೋದೇ ಕಡಿಮೆ. ಅಲ್ಲಿ ಬಸ್ಗೆ ವೆಯ್ಟ್ ಮಾಡಿ ಬಸ್ ಸಿಕ್ಕಿ ಅಲ್ಲಿಗೆ ಹೋಗಿ ತೇರಿಗೆಲ್ಲ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿಕೊಂಡು ಆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟಿಗೆ ತುಂಬಾ ಲೇಟಾಗಿ ಹೋಗುತ್ತೆ ಅಂತ, ಅದಕ್ಕೆ ಲೈಟಾಗಿ ತಿಂದುಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಉಪ್ಪಿಟ್ಟು ಮಾಡಿ ಇವಾಗ ಪೂಜೆ ಕೂಡ ಮಾಡಿದ್ದಾಯಿತು. ಇನ್ನು ಇವಾಗ ನಾನು ಕೂಡ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡ್ಬಿಟ್ಟು ತಿಂಡಿ ತಿಂದು ರೆಡಿಯಾಗಿ ಹೊರಡಬೇಕು ಇನ್ನು ಬಾಗೇಪಲ್ಲಿಗೆ. ಈ ಹಳ್ಳಿಗಳ ಕಡೆ ಎಲ್ಲಾದರೂ ಹೋಗ್ಬೇಕಂದ್ರೇ ಬೆಳಗ್ಗೆನೇ ಹೋಗ್ಬಿಡ್ಬೇಕು, ಯಾಕಂದರೆ ಇಲ್ಲಿ ಬಸ್ಸುಗಳ ಅವೈಲಬಿಲಿಟಿ ತುಂಬ ಕಡಿಮೆ ಇರುತ್ತಲ್ಲ. ಬೆಳಗ್ಗೆ ಅಂದರೆ ಸಿಗುತ್ತೆ ಆಟೋನೋ ಬಸ್ಸೋ ಏನೋ ಒಂದು ಅಂತ. ಇವಾಗ ರೆಡಿ ಆಗಬೇಕು ಇನ್ನು. ಆದಷ್ಟು ಬೇಗ ಹೋಗೋಣ ಅಂತ ರೆಡಿ ಆದ್ವಿ. ಬಟ್ ರೆಡಿಯಾಗಿ ನಾವು ಇನ್ನು ಹೋಗೋ ಟೈಮ್ಗೆ ಆಧಾರ್ ಕಾರ್ಡೇ ಸಿಗಲಿಲ್ಲ. ಎಲ್ಲಿ ಕಳೆದೋಯ್ತೋ ಏನೋ ಗೊತ್ತಾಗ್ತಾನೆ ಇಲ್ಲ. ಹುಡುಕಿ ಸಾಕಾಯಿತು. ಇನ್ನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ. ಇದು ನೋಡಿ ನಮ್ಮೂರು ಕಟ್ಟೆ ಮೇಲೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮನೆ ಒಂದು ಕಾಣಿಸ್ತಾ ಇತ್ತಲ್ಲ ಅಲ್ಲೆಲ್ಲ. ಸೊ ಅಲ್ಲಿಗೆ ನಡ್ಕೊಂಡು ಹೋಗಬೇಕು ಇವಾಗ ಬಸ್ ಸಿಗಬೇಕಂದ್ರೆ. ಈ ಊರೊಳಗೆ ಬರಲ್ಲ ಇನ್ನು. ಇದು ರೋಡ್ ರೆಡಿ ಮಾಡ್ತಿದ್ದಾರೆ, ಇದೆಲ್ಲ ನೀಟಾಗಿ ರೆಡಿ ಆದರೆ ಈ ಕಡೆನೂ ಬಸ್ ಬಿಡ್ಬೋದು ಅನಿಸುತ್ತೆ. ಈ ಕಡೆ ನೋಡಿ, ಈ ಕಡೆ ಹೊಲ ಗದ್ದೆ ಮತ್ತು ಈ ಕಡೆ ಎಷ್ಟೊಂದು ಚೆನ್ನಾಗಿದೆ. ಅಲ್ಲಿ ವಾತಾವರಣನೇ ಏನೋ ಒಂಥರ ಚೆಂದ ಅಲ್ವಾ. ನೋಡಿ ಈ ಕೆರೆಯಲ್ಲಿ ಲಾಸ್ಟ್ ಟೈಮ್ ಬಂದಾಗ ಈಜೆಲ್ಲ ಆಡಿದ್ವಿ. ಇನ್ನು ಈ ಕಡೆ ಹಸಿರಾಗಿ ಎಲ್ಲ ಭತ್ತದ ಪೈರು ಹಾಕಿದ್ರಲ್ಲ, ಆವಾಗ ಗ್ರೀನ್ ಕಲರ್ ಇತ್ತು. ಇನ್ನು ಅವಾಗೇ ಹಾಕಿದ್ರಲ್ಲ, ಸೊ ಭತ್ತ ಎಲ್ಲ ಬಂದು ಆವಾಗ ಗ್ರೀನ್ ಕಲರ್ ಇತ್ತು. ಇವಾಗ ಭತ್ತ ಎಲ್ಲ ರೆಡಿ ಆಗಿದೆ, ಇನ್ನೇನು ಕಟಾವು ಮಾಡೋ ಟೈಮು. ನೋಡಿ ಎಲ್ಲ ಕಲರಾಗಿ ಆಗಿದೆ. ಇವಾಗ ಇಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಿಸಿಲಂತೂ ಸಖತ್ತಿದೆ. ಇನ್ನು ಇಂಥ ಟೈಮಲ್ಲೇ ಸಂಜೆ ಮಳೆ ಕೂಡ ಬರ್ತಿದೆ 3 ಡೇಸಿಂದ. ನಾನು ಬಂದು 3 ಡೇಸ್ ಆಯ್ತಲ್ವ. ಸೊ ಪ್ರತಿದಿನ ಕೂಡ ಸಾಯಂಕಾಲ ಮಳೆ ಬರ್ತಿದೆ ಲೈಟಾಗಿ. ಇಂಥ ಟೈಮಲ್ಲಿ ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ ರೈತರಿಗೆಲ್ಲನೂ. ಇವಾಗ ಕಟಾವು ಮಾಡೋ ಟೈಮಲ್ಲ ಭತ್ತ ಎಲ್ಲನೂ. ಸೊ ಆ ಥರ ಈ ಮಳೆ ಇದೆಯಲ್ಲ, ಬೇಕು ಅಂದಾಗ ಬರೋದೇ ಇಲ್ಲ. ಈ ಬೇಡ ಅನ್ನೋ ಟೈಮಲ್ಲಿ ಬಂದೇ ಬರುತ್ತೆ. ಎಷ್ಟು ಬೇಡ ಅಂದ್ಕೊಂಡ್ರು ಈ ಥರ ತುಂಬ ಕಷ್ಟ ಆಗೋಗುತ್ತೆ. ನೋಡಿ 3 ಕ್ರಾಸಲ್ಲಿ 1 ಅವರ್ ವೆಯ್ಟ್ ಮಾಡಿದ್ವಿ. ಎಷ್ಟೇ ವೆಯ್ಟ್ ಮಾಡಿದ್ರು ಬಂದೇ ಇಲ್ಲ. ಲಾಸ್ಟ್ಗೆ ಒಂದು ಆಂಧ್ರ ಬಸ್ ಬಂತು. ಸೊ ಅದು ಹತ್ಕೊಂಡು ನೋಡಿ ಇವಾಗ ರೀಚ್ ಆದ್ವಿ ಗರ್ದಮ್ ಹತ್ರ. ಇಲ್ಲಿಂದಾನೇ ನೋಡ್ತಾ ಇರ್ಬೋದು ಎಷ್ಟೊಂದು ಜನ, ಗಾಡಿಗಳು, ತುಂಬ ಟ್ರಾಫಿಕ್ ಜಾಮ್ ಆಗೋಗಿದೆ ಇಲ್ಲೆಲ್ಲನೂ. ಇಲ್ಲಿಂದಾನೇ ಹಬ್ಬದ ವಾತಾವರಣ ನಿಮಗೆ ಕಾಣಿಸ್ತಿರ್ಬೋದು. ಇನ್ನು ಇಲ್ಲಿಗೆ ಪೂಜೆ ಸಾಮಾನೆಲ್ಲ ತಗೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಜಾತ್ರೆ ಅಂದರೆ ಮೊದಲು ನಾವು ನೋಡೋದೇ ಈ ಶಾಪ್ಸು. ಎಷ್ಟೊಂದಿದೆ ನೋಡಿ. ಇಲ್ಲಿ ಸ್ಟಾರ್ಟಿಂಗಿಂದಾನೇ ತುಂಬ ಅಂಗಡಿಗಳಿದೆ. ತುಂಬ ಥರ ಈ ಥರ ಬೊಂಬೆಗಳು, ಮಕ್ಕಳಿಗೆ ಆಟ ಸಾಮಾನು, ಈ ಥರ ಚಿಕ್ಕ ಟೆಡ್ಡಿ ಬೇರ್ಸು ತುಂಬಾ ಇದೆ. ಈ ಅಂಗಡಿಗಳು ನೋಡೋಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು, ಅಷ್ಟೊಂದು ಬಂದುಬಿಟ್ಟಿದೆ ಈ ಸರಿ ಅಂಗಡಿ ಅಂತೂ. ಇನ್ನು ಈ ಸ್ಟಾರ್ಟಿಂಗ್ ಅಷ್ಟೇ. ಇವಾಗ ಒಳಗಡೆ ಹೋಗೋಣ ಬನ್ನಿ, ಅಲ್ಲಿ ಹೆಂಗಿದ್ದಾರೆ ಜನ ಎಲ್ಲ ನೋಡೋಣ. ಅದರಲ್ಲೂ ಇದು ವರ್ಷಕ್ಕೊಂದ್ಸರಿ ಮಾಡೋ ಹಬ್ಬ ಅಲ್ವಾ. ತುಂಬ ಈಗ ಸುತ್ತಮುತ್ತಿನ ಹಳ್ಳಿ ಜನ ಎಲ್ಲ ಇವತ್ತು ಇಲ್ಲೇ ಇರ್ತಾರೆ. ತಿರುಪತಿ ಎಲ್ಲರೂ ನೋಡೇ ಇರ್ತೀರಲ್ವ. ಸೊ ನಮ್ಮ ಕಡೆ ಅವ್ರಿಗೆ ಇದು ಒಂಥರ ತಿರುಪತಿ ಇದ್ದಂಗೆ. ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಇರೋದಲ್ವ, ಇಲ್ಲಿ ಸೇಮ್ ತಿರುಪತಿಯಲ್ಲಿ ಇದ್ದಂಗೆ. ಅಷ್ಟೊಂದು ಚೆನ್ನಾಗಿದೆ ಒಳಗಡೆ ದೇವರೆಲ್ಲನೂ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಬಟ್ ಇವತ್ತು ಒಳಗಡೆ ಹೋಗೋಕ್ಕೆ ಆಗಲ್ಲ, ತುಂಬ ಜನ ಇರ್ತಾರಲ್ವ. ಅದರಿಂದ ಇವತ್ತು ನಾವೇನು ಒಳಗಡೆ ಹೋಗಲ್ಲ. ಬರೀ ತೇರಿಗೆ ಮಾತ್ರ ತೆಂಗಿನಕಾಯಿ ಹೊಡ್ಕೊಂಡು ಪೂಜೆ ಮಾಡಿ
ಹೋಗ್ಬೋದಷ್ಟೇ. ದೇವ್ರು ನೋಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಇವತ್ತು ಒಳಗಡೆ ಹೋಗ್ಬೇಕಂದ್ರೆ. ಯಾವುದಾದ್ರೂ ಫ್ರೀ ಟೈಮಲ್ಲಿ ಆರಾಮಾಗಿ ಸಾಟರ್ಡೆ ಅಂಥ ಟೈಮಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನಾಳೆದ್ದು ಫ್ರೀಯಾಗೇ ಇರುತ್ತೆ. ಇವತ್ತಂತೂ ಫುಲ್ ರಶ್ಶು ಇರುತ್ತೆ ದೇವಸ್ಥಾನದಲ್ಲಿ. ಇಲ್ಲಿಂದ ನೋಡಿ ಎಷ್ಟು ಜನ ಇದ್ದಾರೆ ಏನು ಅಂತ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ರಥ ಇನ್ನೂ ಎಲ್ದಿಲ್ಲ, ಇಲ್ಲೇ ಇದೆ ನೋಡಿ. ಇವಾಗ ದೇವ್ರನ್ನ ಒಳಗಡೆಯಿಂದ ಪೂಜೆ ಮಾಡಿ ಎತ್ಕೊಂಡು ಬರ್ತಾ ಇದ್ದಾರೆ ನೋಡಿ. ದೇವಸ್ಥಾನ ಇದೆ, ಗಡಗಮ್ಮ ದೇವಸ್ಥಾನ. ನಮ್ಮ ಬಾಗೇಪಲ್ಲಿ ಕಡೆಯವರು ಯಾರಾದರೂ ಇದ್ದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ದೇವಸ್ಥಾನ. ಸೊ ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ನೋಡಿ ಇವಾಗ ಒಳಗಡೆಯಿಂದ ದೇವ್ರನ್ನೇ ತೊಗೊಂಡ್ಬರ್ತಿದ್ದಾರೆ. ಇವ್ರು ನೋಡಿ ನಮ್ಮ ಬಾಗೇಪಲ್ಲಿ MLA ಅವರು ಸುಬ್ಬಾರೆಡ್ಡಿ ಅಂತ, ಅವರೇ ಪೂಜೆ ಮಾಡಿಬಿಟ್ಟು ದೇವ್ರನ್ನ ಕರ್ಕೊಂಡ್ಬರ್ತಾ ಇದ್ದಾರೆ. ಇವಾಗ ನೋಡಿ ಅಲ್ಲಿ ಬರ್ತಿದೆ ಇನ್ನು ದೇವರು. ಈ ಸರಿ ದೇವ್ರನ್ನ ನೋಡೋಕ್ಕಾಗದೆ ಯಾರಾದರೂ ಇರೋದಿದ್ರೆ ಈ ವಿಡಿಯೋದಲ್ಲಿ ಆರಾಮಾಗಿ ನೀವು ನೋಡ್ಬೋದು. ಖುಷಿಯಾಗಿ ವಿಡಿಯೋ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. 12 ಗಂಟೆ ಟೈಮು, ಮಧ್ಯಾಹ್ನ ತುಂಬ ಬಿಸಿಲಿದೆ. ಸೆಕೆಗೆ ಜನ ಎಲ್ಲ ಒದ್ದಾಡ್ತಾ ಇದ್ದಾರೆ ನೋಡಿ. ಆದರೂ ಕೂಡ ಇಷ್ಟು ಬಿಸಿಲಿದ್ರೂ ಕೂಡ ಎಷ್ಟೊಂದು ಜನ ಬಂದಿದ್ದಾರೆ. ಇನ್ನು ಈವ್ನಿಂಗ್ ಟೈಮಲ್ಲಿ ತುಂಬ ಜನ ಬರ್ತಾರೆ. ಇವಾಗ ತೇರು ಎಳೆಯೋ ಟೈಮಲ್ಲ, ಸೊ ಅದರಿಂದ ಜಾಸ್ತಿ ಜನ ಇದ್ದಾರೆ. ಇಲ್ಲಲ್ಲ ಇನ್ನೂ ಒಳಗಡೆ ನೋಡಬೇಕು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಬಾಗೇಪಲ್ಲಿಯಲ್ಲೇ ಇರೋದ್ರಿಂದ ಯಾವತ್ತೂ ಬೆಳಗಿನ ಟೈಮಲ್ಲಿ ಬಂದೇ ಇರಲಿಲ್ಲ ತೇರಿಗೆ. ನಾವೆಲ್ಲ ಈವ್ನಿಂಗೇ ಬರ್ತಿದ್ದಿದ್ದು.
ಇವತ್ತೇ ನಾನು ಫಸ್ಟ್ ಟೈಮ್ ಈ ಥರ ರಥ ಎಳೆಯುವಾಗ. ಈವ್ನಿಂಗ್ ಟೈಮಲ್ಲಿ ಇನ್ನೂ ಒಂದು ಸರಿ ಈ ಥರ ರಥ ಕೂಡ ಎಳಿತಾರೆ. ಬಟ್ ಹಗಲಲ್ಲಿ ಫಸ್ಟು 2 ಗಂಟೆ, ಇವಾಗ 2 ಗಂಟೆಗೆ ಎಳಿತಾರಂತೆ. ಇನ್ನೂ ದೇವ್ರನ್ನ ಎತ್ಕೊಂಡೋಗಿ ಅಲ್ಲಿ ಕೂರಿಸ್ತಾ ಇದ್ದಾರೆ. ಬಿಸಿಲಿಗಂತೂ ತಡಿಯೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಬಿಸಿಲಿದೆ ಇವತ್ತು. ಏನಪ್ಪ ಅಂದರೆ ಮಳೆ ಒಂದು ಬರದೇ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಎಲ್ಲರೂ ತಳ್ತಾ ಇದ್ದಾರೆ ರಥನ. ದೇವಸ್ಥಾನದೊಳಗಡೆ ಹೋಗೋಣ ಅಂತ ನೋಡಿದ್ವಿ, ಬಟ್ ತುಂಬ ಜನ ಇದ್ದಾರಲ್ವ, ಹೋಗೋಕ್ಕಾಗಲಿಲ್ಲ ಅಂಥೇಳಿ. ಆಚೆನೇ ಈ ಥರ ಆಂಜನೇಯ ಸ್ವಾಮಿ ಇದೆ, ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ನೋಡಿ ಆಚೆನೇ ಎಷ್ಟೊಂದು ಜನ ಇದ್ದಾರೆ ಅಂತ. ಇವಾಗ ಎಲ್ಲರೂ ತೇರ್ ಹತ್ರ ಹೋಗ್ಬಿಟ್ಟಿದ್ದಾರೆ. ಇಲ್ಲಿಂದ ತೇರಲ್ಲಿ ಎಳ್ಕೊಂಡು ಹೋದ್ರಲ್ಲ, ಅಲ್ಲಿ ಪೂಜೆ ಮಾಡಿ ರಥದಲ್ಲಿ ಕೂರಿಸ್ತಾರೆ ದೇವ್ರನ್ನ. ಇಲ್ಲೆಲ್ಲ ದೇವ್ರಿಗೆ ತೆಂಗಿನಕಾಯಿ ಹೊಡಿಸಿ ನಮಸ್ಕಾರ ಹಾಕ್ಕೊತಾ ಇದ್ದೀವಿ. ಇಲ್ಲಿಂದ ನೋಡಿ ಇದ್ದಾರೆ ಜನ, ಅಬ್ಬೊಬ್ಬ ಎಷ್ಟೊಂದು ಜನ ಅಂದರೆ ಕಾಲು ತೆಗೆದ್ರೆ ಕಾಲಿಡೋಕ್ಕಾಗಲ್ಲ, ಒದ್ದಾಡ್ತಾ ಇದ್ದಾರೆ ನಿಜವಾಗ್ಲೂ ಬಿಸಿಲಿಗೆ, ಈ ಸೆಕೆಗಂತೂ ಪಾಪ. ನೋಡಿ ಇವಾಗ ಒಂದ್ಸರಿ ಸುತ್ತಲೂ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತೇಳ್ಬಿಟ್ಟು. ಇದು ಹಿಂದ್ಗಡೆ ನೋಡಿ ಎಷ್ಟೊಂದು ಜನ ಇನ್ನೂ ಬರ್ತಾ ಇದ್ದಾರೆ. ಹಂಗೆ ಒಬ್ರನ್ನೊಬ್ರು ನುಗ್ಗಿಕೊಂಡು ಹಂಗೆ ತೂರ್ತಾ ಇದ್ದಾರೆ. ನಾವು ಇನ್ನು ತೇರಿಗೆ ನಮಸ್ಕಾರ ಹಾಕ್ಕೊಂಡು ತೆಂಗಿನಕಾಯಿ ಹೊಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದು. ಇನ್ನೂ ಪೂಜೆ ಆಗಿರಲಿಲ್ಲ, ರಥದಲ್ಲಿ ಇನ್ನೂ ದೇವ್ರನ್ನ ಕೂರಿಸಿರಲಿಲ್ಲ. ನೋಡಿ ಅಲ್ಲಿದೆ ದೇವರು, ರಥ ಬಂದುಬಿಟ್ಟು ಈ ಕಡೆ ಇದೆ. ಇನ್ನು ಇವಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಶನಿ ಮಹಾತ್ಮ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರೋಣ ಫಸ್ಟು. ಅಷ್ಟೊತ್ತಿಗೆ ಜನನೂ ಕಡಿಮೆ ಆಗಿರ್ತಾರೆ, ಪೂಜೆನೂ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿನೂ ತುಂಬ ನಡ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ ಆ ದೇವಸ್ಥಾನದ ಕಡೆ. ಅಲ್ಲಿ ಸ್ವಲ್ಪ ಕಡಿಮೆನೇ ಇರ್ಬೋದು ಅನಿಸುತ್ತೆ. ಇಲ್ಲಿ ನೋಡಿ ಜೈಂಟ್ ವೀಲ್ ಕಾಣಿಸ್ತಾ ಇದೆ, ತುಂಬ ಥರದ ಗೇಮ್ಸ್ ಎಲ್ಲ ಬಂದಿರುತ್ತೆ. ಬಟ್ ಒಳಗಡೆ ಹೋಗೋಕ್ಕೆ ಆಗಲಿಲ್ಲ ನಾವು ಹಿಂದ್ಗಡೆ, ಮತ್ತೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಶನಿ ಮಹಾತ್ಮ ದೇವಸ್ಥಾನದ ಒಳಗಡೆ ಬಂದ್ವಿ. ಇಲ್ಲಿ ತೆಂಗಿನಕಾಯಿ ಹೊಡೆದ್ಬಿಟ್ಟು, ಇದು ತೆಂಗಿನಕಾಯಿ ಚಿಕ್ಕು ಇಲ್ಲಿ ನಾವು ಎತ್ಕೊಂಡ್ಬಾರ್ದು, ಇಲ್ಲೇ ಬಿಟ್ಬಿಡ್ಬೇಕು. ಯಾಕಂದರೆ ಶನಿ ಮಹಾತ್ಮ ಅಲ್ವಾ, ಶನಿ ನಮ್ಮ ಹಿಂದೆನೇ ಬರುತ್ತೆ ಆ ಥರ ಎತ್ಕೊಂಡು ಹೋದ್ರೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನಾವು ದೇವರೇ ನಮ್ಗೆ ಒಳ್ಳೇದಾಗಲಿ ಅಂತ ಕೂಡ ನಮಸ್ಕಾರ ಮಾಡ್ಕೊಬಾರ್ದು. ಆದಷ್ಟು ನೀನು ನಮ್ಮಿಂದ ದೂರ ಇರು ದೇವರೇ ಅಂತೇಳಿ ಬೇಡ್ಕೊತಾರೆ. ಇಲ್ಲಿ ಇದೇ ನೋಡಿ ಶನಿ ಮಹಾತ್ಮ ದೇವಸ್ಥಾನ. ಇಲ್ಲಿ ಒಳಗಡೆ ಕಾಣಿಸ್ತಾ ಇದ್ದಾರಲ್ಲ, ಇವರೇ ಶನಿ ಮಹಾತ್ಮ. ಈ ಅಪ್ಪ ನಮ್ಮನ್ನೇನಾದರೂ ತೆಗೆದುಕೊಂಡ್ರೆ ಅಷ್ಟೇ ನಮ್ಮ ಕತೆ ಮುಗಿಯಿತು. ಅಷ್ಟು ಡೇಂಜರ್ ದೇವರಂದರೆ ಇದ್ದೇನೆ. ಅದಾದಮೇಲೆ ಮತ್ತು ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. ಇದು ಸ್ವೀಟ್ ಪೊಂಗಲ್ಲು ಮತ್ತು ಸೊಪ್ಪು ಸಾರು ಅನ್ನ ಕೊಟ್ಟಿದ್ದರು. ಅಲ್ಲಿ ಊಟ ತಿನ್ಕೊಂಡು ಮತ್ತೆ ಇಲ್ಲೇ ಬಂದ್ವಿ ತೇರ್ ಹತ್ರ. ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟೊಂದು ಅಂಗಡಿಗಳೆಲ್ಲ ಇದೆ ಅಂತ. ಇವಾಗ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ. ಇವಾಗ ದೇವರಿಗೆ ಆರಾಮಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಇವಾಗ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಅಲ್ಲಿ ನಮ್ಮ ಮನೆಗೆ ಹೊರಡಬೇಕು. ಸೊ ಇಷ್ಟು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್